ಭಾರತೀಯ ಜನತಾ ಪಾರ್ಟಿ ಈ ಮುಂಬರುವ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ. ಘೋಷಣೆ ಆಗಿರುವ 20 ಅಭ್ಯರ್ಥಿಗಳಿಗೂ ನನ್ನ ಹಾರ್ದಿಕ ಶುಭಾಶಯಗಳನ್ನ ಹಾಗೂ ವಿಶಿಂಗ್ ಎವ್ರಿಬಡಿ ಆಲ್ ದ ವೆರಿ ಬೆಸ್ಟ್ ಅನ್ನಕ್ಕೆ ಇಷ್ಟ. ಒಂದು ಕಡೆ ಇದೊಂದು ಅಮೃತ ಕಾಲದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗುವಂತ ಪಾರ್ಲಿಮೆಂಟ್ ಮುಂದೆ ಸ್ಥಾಪನೆ ಆಗಲಿದೆ. ನರೇಂದ್ರ ಮೋದಿಯವರ ತೋಳಿಯಲ್ಲಿ ಕೆಲಸ ಮಾಡುವಂತ ಸುವರ್ಣ ಅವಕಾಶ ಈ 20 ಜನಕ್ಕೆ ದೊರಕಿದೆ. ಇದು ಅನೇಕ ಮಾನದಂಡಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಿರಬಹುದು, ಆದ್ರೆ ಎಲ್ಲದೂ ಅವರಿಂದನೇ, ಅವರ ವೈಯಕ್ತಿಕ ವರ್ಚಸ್ಸಿಂದನೇ ಆಯ್ಕೆ ಆಗಿದೆ ಅಂತ ಏನಾರ ಅವರುಗಳು ಭಾವಿಸಿದ್ರೆ ಅದು ಅವರ ಅಹಂಕಾರವೇ. ಅನೇಕ ಜನ ಕಾರ್ಯಕರ್ತರು ಅವರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುವ ದಿನಗಳು ಈಗಿದಾವೆ. ಹಾಗಾಗಿ ಮೊಟ್ಟ ಮೊದಲಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನ, ಪ್ರತಿಯೊಬ್ಬ ಅಭ್ಯರ್ಥಿಗಳನ್ನ ಘೋಷಣೆ ಆಗಿದ್ದಾರೆ ಪ್ರತಿಯೊಬ್ಬರು ಅವರು ನರೇಂದ್ರ ಮೋದಿ ಅವರ ಆಯ್ಕೆಗೆ ಚಿರಋಣಿಯಾಗಿರ್ಬೇಕು. ಏನೋ ಪ್ರಾರಬ್ಧವೋ ಅಥವಾ ಅವರು ಮಾಡಿರುವ ಕೆಲಸವೋ ಯಾರ್ದೋ ಪಕ್ಷಪಾತವೋ ಏನೋ, ಬಟ್ ಆದ್ರೆ ಇವತ್ತು ಇವರೆಲ್ಲರೂ ಪ್ರತಿಯೊಬ್ಬರು 20 ಜನನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು. ನಾಳೆ ನಮ್ಮ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ಅವರ ಕೈಯನ್ನ ಬಲಪಡಿಸುವಂತ ಅಭ್ಯರ್ಥಿಗಳಾಗಿ ನಾವೆಲ್ಲರೂ ನೋಡ್ಬೇಕು. ಯಾವ ತಾರತಮ್ಯವು, ಯಾವ ಒಂದು ಒಳಗಡೆ ಒಂದು ಚೂರು ಅಸೂಹೆ ಇಲ್ದಲೆ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿಲ್ವೋ ಅವ್ರು ಎಲ್ಲರೂ ಕೂಡ ಮನಪೂರ್ವಕವಾಗಿ ಈ ಸಮಯದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಅವರ ವೈಯಕ್ತಿಕ ರಾಜಕೀಯಗಳನ್ನ ಬಿಟ್ಟು ದೇಶಕ್ಕೋಸ್ಕರ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗುತ್ತೆ. ಯಾರು ಟಿಕೆಟಿನ ವಂಚಿತರು ಯೋಚನೆ ಮಾಡಬೇಕಾಗಿದ್ದು, ಅಟ್ಲೀಸ್ಟ್ ಹೋದ ಸಲ ಆದ್ರೂ ಅವರುಗಳಿಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿತ್ತು. ಅನೇಕ ಕಾರ್ಯಕರ್ತರು ಅವ್ರ ಜೀವವನ್ನೇ ಮುಡುಪಿಟ್ಟಿರ್ತಾರೆ. ಅವರು ಒಳ್ಳೆಯ ಮಾರ್ಗದಲ್ಲಿ ದುಡಿದಿರುವ ಹಣವನ್ನು ಹಾಕಿ ಕೆಲಸ ಮಾಡ್ತಾ ಇರುವಂತ ಅನೇಕ ಕಾರ್ಯಕರ್ತರಿದ್ದಾರೆ. ಅವ್ರು ಯಾರಿಗೂ ಈ ಅವಕಾಶ ಸಿಕ್ಕಿರ್ಲಿಲ್ಲ. ನಿಮ್ಗಳಿಗೆ ಅಟ್ಲೀಸ್ಟ್ ಹಿಂದಿನ ಸರಿ ಅವಕಾಶಗಳು ಸಿಕ್ಕಿತ್ತು. ಈ ಸಲಿ ಒಂದು ಹೊಸ ಮುಖಗಳು ತರುವಂತ ಇಚ್ಛೆಯಿಂದ ಹಲವಾರು ಹೊಸ ಮುಖಗಳನ್ನ ತಂದಿದ್ದಾರೆ. ಅದನ್ನ ಸಕ್ರಿಯವಾಗಿ ಸ್ವಾಗತಿಸೋಣ. ಹಾಗೂ ನಾವೆಲ್ಲರೂ ಸೇರಿ ನರೇಂದ್ರ ಮೋದಿ ಅವರ ಬೃಹತ್ತಾದ ಸಂಕಲ್ಪ ಏನಿದೆ, $3 ಟ್ರಿಲಿಯನ್ ಎಕಾನಮಿಯನ್ನ ಸ್ಥಾಪಿಸಬೇಕು ಅನ್ನೋ ಒಂದು ಸಂಕಲ್ಪ ಏನಿದೆ, ಅದಕ್ಕೆ ನಾವೆಲ್ಲರೂ ಪೂರಕವಾಗಿ ಕೆಲಸ ಮಾಡೋಣ. ಕೊಟ್ಟಿರೋ ಜವಾಬ್ದಾರಿ ಈ ಪ್ರತಿಯೊಬ್ಬ 20 ಅಭ್ಯರ್ಥಿಗಳು ಕೂಡ ನರೇಂದ್ರ ಮೋದಿ ಅವರು ಹಾಕೊಟ್ಟಿರುವಂತ ಮಾರ್ಗಸೂಚಿಯನ್ನು ಅರಿತು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲರೂ ಭಾವಿಸಿದೀವಿ. ಹೇಗೆ ಈ 10 ವರ್ಷ ಒಂದು ಕಪ್ಪು ಚುಕ್ಕಿಯು ಬರದಲೆ ಸರ್ಕಾರವನ್ನು ಮಾಡದಲ್ಲಿ ಸಫಲತೆಯನ್ನು ಮಾಡಿದಾರೋ ನಮ್ಮ ಪ್ರಧಾನಮಂತ್ರಿಗಳು, ಆ ಒಂದು ಹಾದಿಯಲ್ಲೇ ಈ 20 ಜನವು ಕೂಡ ಹೋಗ್ತಾರೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಒಬ್ಬ ರಾಜಕಾರಣಿ ಅವರ ರಾಜಕೀಯ ಸಮಯದಲ್ಲಿ ಇತಿಹಾಸವನ್ನ ಸೃಷ್ಟಿಯ ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕೇ ಹೊರತು ಅವನ ಸ್ವಂತ ಸ್ವಾರ್ಥಕ್ಕೋಸ್ಕರ ಯಾವ ಕೆಲಸವನ್ನು ಮಾಡಬಾರದು ಅನ್ನೋದನ್ನ ನರೇಂದ್ರ ಮೋದಿ ಅವರು ನಡೆದು ತೋರಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈ 20 ಜನ ಅಭ್ಯರ್ಥಿಗಳು ಹೋಗ್ತಾರೆ ಅನ್ನೋ ಒಂದು ಭಾವನೆ ನಮ್ಗಿದೆ. ಯಾಕೆಂದ್ರೆ ಹೇಗೆ ನಿರ್ಮಲಾ ಸೀತಾರಾಮನ್ ಇರ್ಬೋದು, ಜೈಶಂಕರ್ ಅವರು ಇರ್ಬೋದು, ಅಶ್ವಿನ್ ವೈಷ್ಣವ್ ಇರ್ಬೋದು, ನಿತಿನ್ ಗಡ್ಕರಿ ಅವರು ಇರ್ಬೋದು, ಇವತ್ತು ಅವರೆಲ್ಲರೂ ಅವರ ಕೆಲಸದಿಂದ ಅವರು ಜನಪ್ರಿಯರಾಗಿದ್ದಾರೆ ಹೊರತು ಏನೋ ಅವರ ಸ್ವಾರ್ಥವನ್ನ ಸಾಧನೆ ಮಾಡಕ್ಕೋಸ್ಕರ ಹೋಗಿ ಅವ್ರು ಯಾರು ಜನಪ್ರಿಯತೆಯನ್ನು ಗಳಿಸಿಲ್ಲ. ದೇಶಕ್ಕೋಸ್ಕರ ಸಮಯವನ್ನು ಕೊಟ್ಟು ದೇಶಕ್ಕೋಸ್ಕರ ಕೆಲಸ ಮಾಡಿ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಸಂಸದರು ಆಗಬೇಕು ಅಂತ ಈ ಸಮಯದಲ್ಲಿ ಹೇಳ್ತಾ, ನಮಸ್ಕಾರ, ಜೈ ಹಿಂದ್, ಜೈ ಭಾರತ್.